ನಾವು ಫೇಸ್ ವಾಶ್ ಮಾಡಿದ ತಕ್ಷಣ ನಮ್ಮ ಫೇಸ್ ಡ್ರೈ ಆಗ್ತಿದೆ, ತುಂಬ ಇರಿಟೇಷನ್ ಆಗ್ತಿದೆ, ಇವಾಗ ಬೇರೆ ಚಳಿಗಾಲ ಸ್ಟಾರ್ಟ್ ಆಗ್ತಿದೆ, ನಮ್ಮ ಮುಖ ತುಂಬ ಡ್ರೈ ಆಗ್ತಿದೆ ಅಂತ ಅನ್ನೋರು ಈ ವಿಡಿಯೋನ ಲಾಸ್ಟ್ವರೆಗೂ ಸ್ಕಿಪ್ ಮಾಡ್ದಲೇ ನೋಡಿ. ನಿಮಗೂ ಡ್ರೈ ಸ್ಕಿನ್ ಪ್ರಾಬ್ಲಮ್ ಇದ್ದರೆ ಈ ಕ್ಲೆನ್ಸರ್ ಒಂದು ಬೆಸ್ಟ್ ಫಾರ್ಮುಲಾ ಅಂತಲೇ ಹೇಳ್ಬೋದು. ಜನರಲಿ ಎಲ್ಲರೂ ಹೇಳ್ತಾರೆ ಜೆಂಟಲ್ ಕ್ಲೆನ್ಸರ್ನ ಯೂಸ್ ಮಾಡಿ ಫೇಸ್ ವಾಶ್ನ ಮಾಡ್ಕೋಬೇಕಂತ. ಸೊ ಇದು ಆ ಜೆಂಟಲ್ ಕ್ಲೆನ್ಸರಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಯೂಸ್ ಮಾಡೋ ಕ್ಲೆನ್ಸರ್ ರಿವ್ಯೂನ ನಾನು ನಿಮಗೆ ನೀಡ್ತಾ ಇದ್ದೀನಿ. ಈ ವಿಡಿಯೋನ ಲಾಸ್ಟ್ವರೆಗೂ ಸ್ಕಿಪ್ ಮಾಡಿದ್ರೆ ನೋಡಿ ನಾನು ಯಾವ ಕ್ಲೆನ್ಸರ್ನ ಯೂಸ್ ಮಾಡ್ತಿದ್ದೀನಿ, ಈ ಕ್ಲೆನ್ಸರಿಂದ ನನ್ನ ಸ್ಕಿನ್ನಿಗೆ ಏನೇನೆಲ್ಲ ಬೆನಿಫಿಟ್ಸ್ ಸಿಕ್ಕಿದೆ, ಈ ಕ್ಲೆನ್ಸರ್ನ ಯಾವ ಟೈಪ್ ಆಫ್ ಸ್ಕಿನ್ ಇರೋರು ಯೂಸ್ ಮಾಡ್ಬೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ನಿಮಗೆ ನಾನು ಯೂಸ್ ಮಾಡೋ ಕ್ಲೆನ್ಸರ್ನ ಲಿಂಕ್ ಬೇಕಂದರೆ ನೀವು ನನಗೆ ಕಮೆಂಟ್ಸಲ್ಲಿ ಕೇಳ್ಬೋದು. ನೀವು ನೋಡ್ಬೋದು ನನ್ನ ಫೇಸ್ ಇವಾಗ ಯಾವ ಥರ ಇದೆ ಅಂತ. ನಾನು ಇವತ್ತು ಯೂಸ್ ಮಾಡ್ತಿರೋ ಕ್ಲೆನ್ಸರು ಆಕ್ವಾ ಪೋರಿನ್ ಬೂಸ್ಟರ್. ಇದು ಮಿನಿಮಲಿಸ್ಟ್ ಅವರ ಬ್ರ್ಯಾಂಡಿಂದು. ಸೊ ನಾನು ಈ ಕ್ಲೆನ್ಸರ್ನ ಯೂಸ್ ಮಾಡಿ ಫೇಸ್ ವಾಶ್ ಮಾಡಿಕೊಂಡು ಬರ್ತೀನಿ. ನೋಡೋಣ ನನ್ನ ಮುಖದಲ್ಲಿ ಯಾವ ಥರ ಚೇಂಜಸ್ ಆಗುತ್ತೆ ಅಂತ. ನಿಮಗೆ ಇದು ಒಂದು ಲೈವ್ ಎಕ್ಸಾಂಪಲ್ ಆಗುತ್ತೆ, ಇಲ್ಲ ಲೈವ್ ಪ್ರೂಫ್ ಆಗುತ್ತೆ ಯಾವ ಥರ ಈ ಕ್ಲೆನ್ಸರ್ ಯೂಸ್ ಮಾಡಿದ್ರೆ ನಮ್ಮ ಮುಖಕ್ಕೆ ಯಾವ ರೀತಿ ಚೇಂಜಸ್ ಸಿಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನಾನು ಈ ಜೆಂಟಲ್ ಕ್ಲೆನ್ಸರ್ನ ಯೂಸ್ ಮಾಡಿಕೊಂಡು ಫೇಸ್ ವಾಶ್ ಬಂದಿದ್ದೀನಿ. ನೀವು ನೋಡ್ಬೋದು ನನ್ನ ಫೇಸ್ ಮುಂಚೆ ಎಷ್ಟು ಡ್ರೈ ಇತ್ತು ಅಂತ. ಇವಾಗ ಅದೊಂದು ಮಾಯ್ಶ್ಚರ್ ಕಂಟೆಂಟ್ ಅನ್ನೋದು ಏನಿದೆ ಅದು ನನ್ನ ಫೇಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅದೊಂಥರ ಗ್ಲಾಸಿ ಲುಕ್ ಅನ್ನು ನೀಡ್ತಿದೆ ನನ್ನ ಮುಖಕ್ಕೆ. ಆಮೇಲೆ ನನ್ನ ಮುಖ ಗ್ಲೋ ಆಗೋದಕ್ಕೂ ಕೂಡ ಈ ಕ್ಲೆನ್ಸರ್ ಹೆಲ್ಪ್ ಮಾಡಿದೆ. ಬಿಫೋರ್ ಆ್ಯಂಡ್ ಆಫ್ಟರ್ ನೀವು ನೋಡಿದ್ರೆ ನಿಮಗೆ ನಿಜವಾಗ್ಲೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಒಂದೇ ವಾಶಿಗೆ ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ಈ ಕ್ಲೆನ್ಸರಲ್ಲಿ ಆ ಥರದ್ದು ಏನಿದೆ ಅಂತ ನೀವು ತಿಳ್ಕೊಬೇಕಂದ್ರೆ ಬನ್ನಿ ಅದ್ರ ಬಗ್ಗೆ ಇವಾಗ ಡಿಸ್ಕಸ್ ಮಾಡೋಣ. ಇದರಲ್ಲಿ 5% ಆಕ್ವಾಪೋರಿನ್ ಟೆಕ್ನಾಲಜಿ ಇರೋದ್ರಿಂದ ಇದು ನಮ್ಮ ಸ್ಕಿನ್ನಲ್ಲಿರುವಂಥ ವಾಟರ್ ಚಾನಲ್ಸ್ನ ಸ್ಟಿಮ್ಯುಲೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಮುಖದಲ್ಲಿ ಡೀಪ್ ಮಲ್ಟಿ ಲೆವೆಲ್ ಹೈಡ್ರೇಷನ್ ಕೂಡ ಕೊಡುತ್ತೆ. ಆಮೇಲೆ ಈ ಟೆಕ್ಸ್ಚರ್ ತುಂಬ ಸೂತಿಂಗ್ ಆಗಿದೆ. ಇದು ನಾನ್ ಡ್ರೈಯಿಂಗ್ ಕ್ಲೆನ್ಸರ್ ಆಗಿಯೂ ಕೂಡ ನೀವು ಕರಿಬೋದು, ಬಿಕಾಸ್ ಇದು ಯಾವುದೇ ರೀತಿ ನಮ್ಮ ಮುಖನ ಡ್ರೈ ಮಾಡೋದಕ್ಕೆ ಬಿಡಲ್ಲ. ಈ ಕ್ಲೆನ್ಸರ್ನ ಯೂಸ್ ಮಾಡಿದ ನಂತರ ನಮ್ಮ ಫೇಸ್ ತುಂಬ ಸಾಫ್ಟ್ ಆಗುತ್ತೆ. ನೀವು ರೆಗ್ಯುಲರ್ ಆಗಿ ಇದನ್ನು 1 ಮಂತ್ ಯೂಸ್ ಮಾಡಿದ್ರೆ ನಿಮಗೆ ಡೆಫಿನೆಟ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹೈಲೋರಾನಿಕ್ ಆ್ಯಸಿಡ್ ಇರೋದ್ರಿಂದ ಇದು ತುಂಬ ಒಳ್ಳೆ ಮಾಯ್ಶ್ಚರ್ನ ನಮ್ಮ ಮುಖಕ್ಕೆ ನೀಡುತ್ತೆ. ಅಷ್ಟೇ ಅಲ್ಲದೆ ಈ ಕ್ಲೆನ್ಸರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಏಜೆಂಟ್ಸ್ ಇದೆ. ಸೊ ಈ ಪ್ರಾಪರ್ಟಿ ಕೂಡ ನಮ್ಮ ಮುಖನ ಕಾಮಾಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಬನ್ನಿ ಇದ್ರ ಟೆಕ್ಸ್ಚರ್ ಯಾವ ಥರ ಇದೆ ಅಂತ ನೋಡೋಣ. ಈ ಟೆಕ್ಸ್ಚರು ಟ್ರಾನ್ಸ್ಪರೆಂಟ್ ಟೆಕ್ಸ್ಚರ್ ಇದೆ ಆ್ಯಂಡ್ ಇದು ತುಂಬ ಫೋಮ್ ಕೂಡ ಕೊಡಲ್ಲ. ಇದನ್ನು ನೀವು ಫೇಸಿಗೆ ಅಪ್ಲೈ ಮಾಡಿದಾಗ ತುಂಬ ಸೂತಿಂಗ್ ಆಗಿರುತ್ತೆ. ನಿಮ್ಮ ಫೇಸಿಗೆ ಶೈನಿಂಗ್ ಕೂಡ ಬರುತ್ತೆ. ಈ ಕ್ಲೆನ್ಸರ್ ನಮ್ಮ ಮುಖದಲ್ಲಿ pH ಬ್ಯಾಲೆನ್ಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಯಾವುದೇ ರೀತಿಯಾದ ಫ್ರ್ಯಾಗ್ನೆನ್ಸ್ ಇಲ್ಲ. ಸೊ ಈ ಕ್ಲೆನ್ಸರ್ ನಮ್ಮ ಫೇಸಿಗೆ ಅಪ್ಲೈ ಮಾಡೋದಕ್ಕೆ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನೀವು ನೋಡ್ಬೋದು ಇದರಿಂದ ಯಾವ ರೀತಿಯಾದ ಫೋಮ್ ಕೂಡ ಜನ್ರೇಟ್ ಆಗ್ತಿಲ್ಲ ಆ್ಯಂಡ್ ಇದು ಸ್ಟಿಕ್ಕಿನೂ ಇಲ್ಲ. ನಾವು ಇದನ್ನು ಫೇಸಿಗೆ ಅಪ್ಲೈ ಮಾಡಿದಾಗ ತುಂಬ ಸೂತಿಂಗ್ ಆಗಿರುತ್ತೆ. ನಾನಿಲ್ಲಿ ನನ್ನ ಕೈಗೆ ಅಪ್ಲೈ ಮಾಡಿ ತೋರಿಸ್ತಿದ್ದೀನಿ. ನೀವು ನೋಡ್ಬೋದು ಇದು ಯಾವುದೇ ರೀತಿಯಾದ ಸ್ಟಿಕ್ಕಿ ಅನ್ನೋ ಒಂದು ಪ್ರಾಪರ್ಟೀಸು ಇದರಲ್ಲಿಲ್ಲ. ನಮ್ಮ ಮುಖಕ್ಕೆ ಶೈನ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮಾಯ್ಶ್ಚರ್ನ ಲಾಕ್ ಮಾಡೋದಕ್ಕೂ ಕೂಡ ಈ ಪ್ರಾಡಕ್ಟ್ ಹೆಲ್ಪ್ ಮಾಡುತ್ತೆ. ಇವಾಗ ವಿಂಟರ್ ಸೀಸನ್ ಸ್ಟಾರ್ಟ್ ಆಗ್ತಿದೆ, ನಮ್ಮ ಸ್ಕಿನ್ ತುಂಬ ಡ್ರೈ ಆಗ್ತಿದೆ, ಫೇಸ್ ವಾಶ್ ಮಾಡಿದ ತಕ್ಷಣ ಸ್ಕಿನ್ ತುಂಬ ಡ್ರೈ ಆಗ್ತಿದೆ ಅಂತ ಹೇಳೋರು ಈ ಪ್ರಾಡಕ್ಟ್ನ ಯೂಸ್ ಮಾಡಬಹುದು. ನಿಮಗೆ ಇದರ ಲಿಂಕ್ ಬೇಕಂದರೆ ನೀವು ನನಗೆ ಕಮೆಂಟಲ್ಲಿ ಕೇಳ್ಬೋದು. ನಾನು ಇದರ ಲಿಂಕನ್ನು ನಿಮಗೆ ಶೇರ್ ಮಾಡ್ತೀನಿ. ಇದೇ ಥರ ವೀಡಿಯೋಸ್ಗಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.